ಪ್ರೈಸ್ ದ ಲಾರ್ಡ್. ಈಗ ನಾವು ಪರಲೋಕವನ್ನು ಪ್ರವೇಶಿಸುತ್ತೇವೆ ಅನ್ನಲಿಕ್ಕೆ ಗ್ಯಾರಂಟಿ ಏನು? ಅದಕ್ಕೆ ಪ್ರೂಫ್ ಏನಂತಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ದೇವರಿಗೆ ಸೇರಿದವರಾದ ನಾವು ವಿಮೋಚನೆಯಾಗುವ ತನಕ ನಮ್ಮ ಸ್ವರ್ಗೀಯ ವಾರಸುತನವನ್ನು ಹೊಂದಿದೆವು ಎಂಬುದಕ್ಕೆ ಈ ಪವಿತ್ರಾತ್ಮ ದೇವರೇ ನಮಗೆ ಹೊಣೆಯಾಗಿದ್ದಾರೆ. ದೇವರ ಮಹಿಮೆಯ ನಿಮಿತ್ತವಾಗಿ ನಾವು ಅವರನ್ನು ಸ್ತುತಿಸೋಣ. ನಾವು ಪರಲೋಕವನ್ನು ಬಾಧ್ಯವಾಗಿ ಪಡೆಯುತ್ತೇವೆ ಎಂಬುದಕ್ಕೆ ದೇವರು ನಮಗೆ ಒಂದು ರುಜುವನ್ನು ಕೊಟ್ಟಿದ್ದಾರೆ ಅಂತ. ಅದೇನಂತಂದರೆ ಪವಿತ್ರಾತ್ಮ. ಈ ಪವಿತ್ರಾತ್ಮವನ್ನು ನಮಗೆ ಹೊಣೆಯಾಗಿ ಕೊಟ್ಟಿದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಒಂದು ರೀತಿಯಾಗಿ ಇದು ಒಂದು ಅಡ್ವಾನ್ಸ್ ಪೇಮೆಂಟ್ ಅಂತೇಳಿ ನಾವು ಹೇಳ್ಬೋದು. ಈಗ ಯಾವ್ದಾದ್ರು ಒಂದು ಸ್ಥಳ ಖರೀದಿ ಮಾಡಬೇಕಾದ್ರೆ, ಇಲ್ಲ ಒಂದು ಮನೆ ಖರೀದಿ ಮಾಡಬೇಕಾದ್ರೆ, ಇಲ್ಲ ಒಂದು ರೆಂಟ್ಗೆ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಕೊಡ್ತೀವಿ. ಅಡ್ವಾನ್ಸ್ ಏನನ್ನು ಸೂಚಿಸ್ತದೆ ಅಂತಂದರೆ ನಾವು ಅದನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಅದೇ ರೀತಿಯಾಗಿ ಪರಲೋಕವನ್ನು ನಾವು ಪಡ್ಕೊಳ್ತೀವಿ ಎಂಬುದಕ್ಕೆ ಒಂದು ಪ್ರೂಫ್ ಆಗಿ ದೇವರು ತನ್ನ ಪವಿತ್ರಾತ್ಮವನ್ನು ನಮಗೆ ಅಡ್ವಾನ್ಸ್ ಪೇಮೆಂಟ್ ಆಗಿ ನಮ್ಮ ಹೃದಯದಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ